ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೂಪರ್ ಎಂಟರ್ ಹಂತಕ್ಕೆ ತಲುಪುತ್ತಿದ್ದಂತೆ ಪಾಕಿಸ್ತಾನದ ನಾಯಕ ಕೊಟ್ಟನು ದೊಡ್ಡ ಹೇಳಿಕೆ. ಇನ್ನು ಭಾರತದ ಬಗ್ಗೆ ಸಲ್ಮಾನ್ ಆಗಿ ಹೇಳಿದ್ದನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಪಾಕಿಸ್ತಾನ ತಂಡ ಸೂಪರ್ ಎಂಟಕ್ಕೆ ತಲುಪಿದ ನಂತರ ಪಾಕಿಸ್ತಾನದ ನಾಯಕ ಆಗಿರುವಂತಹ ಸಲ್ಮಾನ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಭಾರತಕ್ಕೆ ಏನೆಲ್ಲ ಸವಾಲ್ ಹಾಕಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಸೂಪರ್ ಎಂಟರ್ ಅಲ್ಲಿ ಭಾರತ ತಂಡ ಗ್ರೂಪ್ 1 ಇದ್ರೆ ಗ್ರೂಪ್ 2 ಅಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇದೀಗ ಪಾಕಿಸ್ತಾನದ ನಾಯಕ ಆಗಿರುವಂತ ಸಲ್ಮಾನ್ ಅವರು ಭಾರತಕ್ಕೆ ದೊಡ್ಡ ಸ್ಟೇಟ್ಮೆಂಟ್ ಮತ್ತು ಸವಾಲಾದ್ರೆ ಹಾಕಿದ್ದಾರೆ. ಇನ್ನು ಲೀಗ್ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಡಾಮಿನೇಟಿಯನ್ ಪ್ರದರ್ಶನದಿಂದ ಗೆದ್ದಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಹೀನಾಯವಾಗಿ ಸೋತ್ರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ ಮತ್ತು ಆದ್ರೂ ಕೂಡ ಹೇಳಿಕೆ ಕೊಡೋದು ನಿಲ್ಸಿಲ್ಲ ಅಂತಾನೆ ಹೇಳ್ಬೋದು. ಆ ಪಂದ್ಯ ಸೋತಾಗ ತಮ್ಮ ಅಭಿಮಾನಿಗಳೇ ತಮ್ಮ ವಿರುದ್ಧ ಆದ್ರೆ ನಿಂತಿದ್ರು, ಆದ್ರೂ ಕೂಡ ಈ ರೀತಿ ಹೇಳಿಕೆ ಕೊಡೋದನ್ನ ನೋಡಿ ಈಗ ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ನಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಲೀಗ್ ಸ್ಟೇಜ್ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ 61 ರನ್ಗಳಿಂದ ಗೆಲ್ಲುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 175 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನ ಈ ರೇಂಜ್ಗೆ ಎಲ್ಲ ಸ್ಟೇಟ್ಮೆಂಟ್ ಕೊಡೋದೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ಇವೇನ್ ಸ್ಕೋರ್ ದೊಡ್ಡ ಲೆಕ್ಕನೇ ಅಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ 114 ರನ್ಗಳಿಗೆ ಆಲ್ಔಟ್ ಆದ್ರೆ ಆಗುತ್ತೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರು ಬೆಂಕಿ ಪ್ರದರ್ಶನ ಆದ್ರೆ ಕೊಡ್ತಾರೆ. ಇನ್ನು ಇಶಾನ್ ಕಿಶನ್ ಅವರ ಅದ್ಭುತ ಪ್ರದರ್ಶನ, ಬ್ಯಾಟಿಂಗ್ ಪ್ರದರ್ಶನ ಮತ್ತು ಇನ್ನು ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಮತ್ತು ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಅವರ ಬೆಂಕಿ ಬೌಲಿಂಗ್ ನಿಂದಾಗಿ ಪಾಕಿಸ್ತಾನ ಉಡಿಸಾಯ್ತು ಅಂತಾನೆ ಹೇಳ್ಬೋದು. ಇದೀಗ ಪಾಕಿಸ್ತಾನ ತಂಡ ಸೂಪರ್ ಎಂಟರ್ ಹಂತಕ್ಕೆ ತಲುಪುತ್ತಿದ್ದಂತೆ ಪಾಕಿಸ್ತಾನದ ನಾಯಕ ದೊಡ್ಡ ಹೇಳಿಕೆ ಆದ್ರೆ ಕೊಟ್ಟಿದ್ದಾನೆ ನಮ್ಮ ಭಾರತದ ಬಗ್ಗೆ. ಭಾರತಕ್ಕೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ದಾನೆ ಅಂತ ಹೇಳ್ಬೋದು ಸಲ್ಮಾನ್ ಆಗ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಸಲ್ಮಾನ್ ಆಗ ಹೇಳಿದ್ದೇನಂತಂದ್ರೆ, ಹೌದು ನಾವು ಸೂಪರ್ ಎಂಟಕ್ಕೆ ತಲುಪಿದ್ದು ತುಂಬಾನೇ ಖುಷಿ ಇದೆ ಮತ್ತು ನಾವು ಇನ್ನೊಂದು ಗ್ರೂಪ್ ಅಲ್ಲಿ ಇದ್ದೇವೆ ಮತ್ತು ನಮಗೆ ಎದುರಾಳಿ ಕೂಡ ಇನ್ನೊಂದು ಗ್ರೂಪ್ ಅಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ನಾವು ಸೂಪರ್ ಎಂಟರ್ ಅಲ್ಲಿ ಪಂದ್ಯಗಳನ್ನು ಗೆದ್ದುಕೊಂಡು ನಾವು ಸೆಮಿಫೈನಲ್ ಪಂದ್ಯವನ್ನು ಆಡಲಾದ್ರೆ ಎದುರು ನೋಡುತ್ತೇವೆ. ಸೆಮಿಫೈನಲ್ ಅಲ್ಲೂ ಕೂಡ ಗೆದ್ದುಕೊಂಡು ನಮ್ಮ ಬದ್ಧ ವೈರಿಗಳನ್ನು ನಾವು ಸೋಲಿಸುತ್ತೇವೆ ಅಂತಂದು ಪಾಕಿಸ್ತಾನದ ನಾಯಕ ಸಲ್ಮಾನ್ ಅವರು ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಡೈರೆಕ್ಟ್ ಆಗಿ ಭಾರತ ತಂಡಕ್ಕೆ ಅಂತ ಹೇಳಿಲ್ಲ, ಆದ್ರೂ ಕೂಡ ಇಂಡೈರೆಕ್ಟ್ ಆಗಿ ನಮ್ಮ ವೈರಿಗಳನ್ನು ನಾವು ಸೋಲಿಸುತ್ತೇವೆ ಅಂತಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಷ್ಟಕ್ಕೂ ಸಲ್ಮಾನ್ ಯಾರಿಗೆ ಹೇಳಿದ್ದಾರೆ ಅಂತಂದು ಇದೀಗ ಚರ್ಚೆಗಳು ಕೂಡ ಹುಟ್ಟಿಕೊಂಡಿವೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದವರಿಗೆ ಈ ರೀತಿ ಸೋತ್ರೂ ಕೂಡ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.